ಈ ವಿಡಿಯೋನಲ್ಲಿ ಫುಡ್ ರಿವ್ಯೂಗಿಂತ ಒಂದು ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಅವರು IT ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಅವರು ಒಂದು ಹೌಸ್ ವೈಫ್ ಆಗಿರ್ಬೋದು ಅಥವಾ ಇನ್ನೊಬ್ರು ಆಗಿರ್ಬೋದು ಈಸಿಯಾಗಿ ಇದನ್ನು ಮೇಂಟೈನ್ ಮಾಡುವ ಥರ ನಾವು ಈ ಬಿಸ್ನೆಸ್ ಮಾಡೆಲ್ನ ಸೆಟ್ ಮಾಡಿದ್ದೀವಿ. ಯಾವುದೇ ಒಂದು ಬಿಸ್ನೆಸ್ಸಲ್ಲೂ ರಿಸ್ಕ್ ಅಂತ ಇದ್ದೇ ಇರುತ್ತೆ. ಬಟ್ ನಮ್ಮದು ಸಕ್ಸಸ್ ರೇಟ್ ನಾನು ಹೇಳಬೇಕು ಅಂತಂದರೆ 100% ಅಲ್ಲಿ 96% ಆಫ್ ಅವರ್ ಸ್ಟೋರ್ಸ್ ಆರ್ ಪ್ರಾಫಿಟಬಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು TC ಪಾಳ್ಯ ಮೀಟ್ ಅಂಡ್ ನೀಟ್ ಒಂದು ಫ್ರಾಂಚೈಸಿ ಬ್ರಾಂಚಲ್ಲಿ ಇದ್ದೀವಿ. ಇವತ್ತು ಸೋಮು ನನ್ನ ಜೊತೆ ಬಂದಿಲ್ಲ. ಸೋಮು ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ಈ ವಿಡಿಯೋನಲ್ಲಿ ಫುಡ್ ರಿವ್ಯೂಗಿಂತ ಒಂದು ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಮೀಟ್ ಅಂಡ್ ನೀಟ್ ಒಂದು ಫ್ರಾಂಚೈಸಿ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತೀವಿ. CEO ಮಾತಾಡಿಸ್ತೀವಿ, ಈ ಫ್ರಾಂಚೈಸಿ ಬ್ರಾಂಚ್ ಓನರ್ನೂ ಮಾತಾಡಿಸ್ತೀವಿ. ಯಾವ ಥರ ಒಂದು ಫ್ರಾಂಚೈಸಿ ತೊಗೊಳೋದು, ಏನೆಲ್ಲ ಸಿಗುತ್ತೆ, ಯಾವ ಥರ ಎಲ್ಲ ವ್ಯಾಪಾರ ಮಾಡ್ಬೋದು ಅಂತ ಡೀಟೇಲಾಗಿ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಇದೊಂದೇ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಮೀಟ್ ಆ್ಯಂಡ್ ಈಟ್ ಬಗ್ಗೆ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯಾಕಂದರೆ ನಾವು ನಮ್ಮ ಲೈವ್ ಅಪ್ಡೇಟ್ಸ್ ಮತ್ತು ಒಂದು ಪೋಸ್ಟ್ ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಮೀಟ್ ಆ್ಯಂಡ್ ಈಟ್ನಲ್ಲಿ ವೆಜ್ಗೆ ನಾನ್ ವೆಜ್ಗೆ ಸಪ್ರೇಟ್ ಮಷಿನರೀಸ್ ಇಟ್ಟಿರ್ತಾರೆ. ವೆಜ್ ಕೇಳಿದವ್ರಿಗೆ ವೆಜ್ ಒಂದು ಡೆಡಿಕೇಟೆಡ್ ಮಷೀನಲ್ಲಿ ಫ್ರೈ ಮಾಡಿ ಕೊಡ್ತಾರೆ, ಏನು ಕೇಳ್ತಿರೋ ಅದನ್ನು. ಸೊ ವೆಜ್ಗೆ ಸಪ್ರೇಟು, ನಾನ್ ವೆಜ್ಗೆ ಸಪ್ರೇಟ್ ಎಲ್ಲ ಮೀಟ್ ಆ್ಯಂಡ್ ಈಟ್ ಬ್ರಾಂಚ್ನಲ್ಲೂ ಅವರು ಫಾಲೋ ಮಾಡ್ಕೊಂಬರ್ತಾರಂತೆ. ಸೊ ಕಿಚನ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಇಲ್ಲಿ ನಿಮಗೆ ಫುಡ್ ಮೇಕಿಂಗ್ದು ಒಂದು ಫುಟೇಜಸ್ ಹಾಕಿದ್ದೀವಿ, ಹೈಲೈಟ್ಸ್ ಹಾಕಿದ್ದೀವಿ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾವು ಎಲ್ಲ ವೀಡಿಯೋಸು ನಿಮಗೋಸ್ಕರ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟ್ ಹೆಚ್ಚಿದೆ, ನಾವು ಜಾಸ್ತಿ ಒಂದು ಈ ಥರ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮೀಟ್ ಆ್ಯಂಡ್ ಈಟ್ನಲ್ಲಿ ಪ್ರತಿಯೊಂದು ಪ್ರಾಸೆಸ್ಸೂ ಡಾಕ್ಯುಮೆಂಟ್ ಆಗಿರುತ್ತೆ. ಡಾಕ್ಯುಮೆಂಟ್ ಪ್ರಕಾರನೇ ಫುಡ್ ಪ್ರಿಪ್ರೇಷನ್ಸು ಮತ್ತು ಅವ್ರನ್ನ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಲ್ಲಿ ಕೆಲಸ ಮಾಡೋವಂಥವ್ರಿಗೆ. ಸೊ ಮುಂದೆ CEO ಮಾತಾಡ್ಸಿದ್ದೀವಿ, ಬ್ರಾಂಚ್ ಓನರ್ನ ಮಾತಾಡ್ಸಿದ್ದೀವಿ. ಅವರು ಯಾವ ಥರ ಆಪ್ರೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಏನೇನೆಲ್ಲ ರಿಟರ್ನ್ಸ್ ಬರ್ತಾಯಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಮುಂದೆ ಸಿಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಈ ವಿಡಿಯೋನಲ್ಲಿ ನಮ್ಮ ಒಂದು ರಿವ್ಯೂಗಿಂತ ಒಂದು ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಸೊ ಪೂರ್ತಿಯಾಗಿ ನೋಡಿ, ಎಲ್ಲೂ ಇನ್ಫಾರ್ಮೇಷನ್ನ ಮಿಸ್ ಮಾಡ್ಕೊಬೇಡಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೀಟ್ ಆ್ಯಂಡ್ ಈಟ್ ಬಗ್ಗೆ ಸೊ ಮುಂದೆ ಮಾಹಿತಿ ಕೊಡ್ತೀವಿ. ಯಾವ ಥರ ಒಂದು ಫ್ರಾಂಚೈಸಿನ ಪರ್ಚೇಸ್ ಮಾಡಬೇಕು, ಯಾವ ಥರ ಸಪೋರ್ಟ್ ಸಿಗುತ್ತೆ ಅಂತ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ದಯವಿಟ್ಟು ನೋಡಿ. ಇವತ್ತು ನಮ್ಮ ಜೊತೆಯಲ್ಲಿ ಮೀಟ್ ಆ್ಯಂಡ್ ಈಟ್ TC ಪಾಳ್ಯ ಬ್ರಾಂಚ್ನ ಫ್ರಾಂಚೈಸಿ ಓನರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಕೀದ್ ಅಕ್ರಮ್ ಸರ್. ಓಕೆ, ಈ ಬ್ರಾಂಚ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಸರ್? ನಾನು ಈ ಬ್ರಾಂಚ್ ತಗೊಂಡು 2 years ಆಗ್ತಾ ಇದೆ ಸರ್. ಹೌದು. ಸೊ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಈ ಒಂದು? ಸೊ ಇದು ಸ್ಕ್ವೇರ್ ಫೀಟ್ ಬಂದು 400 ಸ್ಕ್ವೇರ್ ಫೀಟ್ ಇರಬೇಕು ಸರ್. ಓಕೆ, ಮತ್ತು ನಿಮಗೆ ಆಪ್ರೇಟ್ ಮಾಡೋಕ್ಕೆ ಎಷ್ಟು ಜನ ಸ್ಟಾಫ್ ಬೇಕಾಗ್ತಾರೆ ಸರ್? ಇನ್ ಕೇಸ್ ನೀವು 400 ಸ್ಕ್ವೇರ್ ಫೀಟ್ ಅಂದರೆ ನಿಮಗೆ ಮಿನಿಮಮ್ 3 to 4 ಮ್ಯಾನ್ ಪವರ್ ಬೇಕು. ಓಕೆ. ಸೊ ಬಿಲ್ಲಿಂಗ್ ಕೌಂಟ್ರಲ್ಲಿ ಒಬ್ಬರು ಇರ್ತಾರೆ, ಬ್ಯಾಕ್ ಕಿಚನಲ್ಲಿ ಇಬ್ಬರು ಇರ್ತಾರೆ ಸರ್. ಅದು KOT ಬರುತ್ತೆ. ಬಿಲ್ಲಿಂಗ್ ಆದಮೇಲೆ ಆ KOT ನೋಡ್ಕೊಂಡು ಅವರೇ ಸ್ಟಾಫ್ ಎಲ್ಲ ಮಾಡ್ಕೊಂಡು ನೀಟಾಗಿ ಡಿಸ್ಪ್ಯಾಚ್ ಮಾಡಿಕೊಡ್ತಾರೆ. ಈಗ ಮೀಟ್ ಆ್ಯಂಡ್ ಈಟ್ ಕಡೆಯಿಂದ ಸ್ಟಾಫ್ನ ಟ್ರೈನ್ ಮಾಡಿ ಕಳಿಸ್ತಾರಾ? ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ? ಸೊ ಅದು ಖಂಡಿತ ಇರುತ್ತೆ ಸರ್. ಯಾಕಂದರೆ ನಾವು ಫಸ್ಟ್ ಇನಿಷಿಯಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಕಪಲ್ ಆಫ್ ಮಂತ್ಸ್ ಆ್ಯಂಡ್ ಡೌನ್ ದಿ ಲೈನ್ ಆಸ್ ವೆಲ್ ಮೀಟ್ ಆ್ಯಂಡ್ ಈಟ್ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ಅವ್ರ ಹತ್ರ ಪ್ರೊಫೆಷ್ನಲ್ ಟ್ರೈನರ್ಸ್ ಇರ್ತಾರೆ, ಶೆಫ್ಸ್ ಇರ್ತಾರೆ. ನಾವು ಯಾವ ಹುಡುಗರು ನಾವು ಸೇರಿಸ್ಕೊತೀವಿ ಜಾಬಲ್ಲಿ, ಅವರಲ್ಲಿ ಹೋಗಿ ಅವ್ರು ಟ್ರೈನ್ ಅಪ್ ಮಾಡ್ತಾರೆ, ಮತ್ತು ಅವ್ರು ನಮಗೆ ಇಲ್ಲಿ ಸ್ಟೋರಲ್ಲಿ ಕಳಿಸ್ಕೊಡ್ತಾರೆ ಸರ್. ಓಕೆ, ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀರಾ ಸರ್? ಇದು 400 ಸ್ಕ್ವೇರ್ ಫೀಟ್ಸ್ ಅಲ್ಲ ಇದು ಸ್ಟೋರ್ ಬಂದು. ಸೊ ನನಗೆ ಅಪ್ರಾಕ್ಸಿಮೇಟ್ಲಿ 17 to 18 lakhs ಆಗಿದೆ ಸರ್. ಓಕೆ, ಎಲ್ಲ ಸೇರಿಸಿ ಕಿಚನಲ್ಲಿ ಎಕ್ವಿಪ್ಮೆಂಟ್ಸ್. ನೀವು ಒಂದ್ಸತಿ ಫ್ರಾಂಚೈಸಿ ತಗೊಂಡ್ಮೇಲೆ ಸೊ ದ ಡೀಲ್ ಈಸ್ you get the machineries and interiors ನಾವು ಮಾಡ್ಕೋಬೇಕು. ಟೇಬಲ್ಸ್ ಎಲ್ಲ ಅವರೇ ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಸ್ಟಾಫ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ
ಅವ್ರು ಚೇಂಜ್ ಮಾಡ್ತಾರಾ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ? ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡ್ತಾರೆ ಅಂದರೆ ಸರ್, ಫಸ್ಟ್ ವಿ ಟ್ರೈ ಟು ಗೋಡ್ ಆ್ಯಂಡ್ ಟ್ರೈನ್ ದಿ ಸ್ಟಾಫ್. ಇನ್ ಕೇಸ್ ಟ್ರೈನಿಂಗ್ ಆಗ್ತಾ ಇಲ್ಲ ಅಂದರೆ ಬೇರೆ ಕಡೆ ಅವರೇ ಹೋಗಿ ಅವರೇ ನನಗೆ ಸ್ಟಾಫ್ ಡಿಪ್ಲಾಯ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಸ್ಟಾಫ್ ಅಂತ ತಗೊಂಡ್ಬರ್ತಾರೆ ಸರ್. ಓಕೆ. ಇಲ್ಲಿ ವೀಕ್ ಡೇಸ್ನಲ್ಲಿ ಯಾವ ಥರ ಇರುತ್ತೆ ಬಿಸ್ನೆಸ್ಸು, ವೀಕೆಂಡ್ಸಲ್ಲಿ ಜಾಸ್ತಿ ಇರುತ್ತಾ, ಯಾವ ಥರ ನಡೆಯುತ್ತೆ? ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಕಸ್ಟಮರ್ ಫ್ಲೋ ಫಸ್ಟ್ ಆಫ್ ಆಲ್. ಬಿಕಾಸ್ ಏನಂದರೆ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ದಿ ಬಿಸ್ನೆಸ್ ವಿಲ್ ಬಿ moderate, ಬಟ್ ಡೌನ್ ದಿ ಲೈನ್ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ದಿ ಬಿಸ್ನೆಸ್ ಗೋಸ್ ಗುಡ್. ಸೂಪರ್. ಆ್ಯಂಡ್ ಓವರ್ ಆಲ್ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಫ್ರಾಂಚೈಸಿ ತಗೊಂಡು? ಟು ಬಿ ಆನೆಸ್ಟ್, ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ವಿತ್ ದಿ ಫ್ರಾಂಚೈಸಿ ಬಿಕಾಸ್ ನನಗೇನು ರಿಗ್ರೆಟ್ಸ್ ಅಂತ ಏನಿಲ್ಲ. ಇಟ್ಸ್ ಲೈಕ್ ಪೀಪಲ್ ಹೂ ಕೆನಾಟ್ ಅಫರ್ಡ್, ಅಂದರೆ ಈಗ ಸ್ವಂತ ಮನೆ ತೊಗೋಬೇಕಂದ್ರೆ ಅವ್ರು ಅಫೋರ್ಡಬಲ್ ಆಗಿಲ್ಲ ಅಂದರೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್. ಇಫ್ ಇನ್ ಕೇಸ್ ಇಫ್ ಐ ಆಮ್ ಇನ್ವೆಸ್ಟಿಂಗ್ ದಿಸ್ ಮಚ್ and in return I may get I will definitely get back what I'm investing it. So my money is safe. Your money is safe and you're happy with I'm happy with the business. I can earn, and if in case tomorrow if I'm changing my mind, ಇಲ್ಲ ನನಗೆ ಆಗ್ತಾ ಇಲ್ಲ, ನನಗೆ ಬೇರೆ ಕೆಲಸ ಇದೆ, ಸೊ ನನಗೆ ಆಗ್ತಾ ಇಲ್ಲ ಅಂದರೆ ನಾನು ಫ್ರಾಂಚೈಸಿ ಕಡೆ ಹೋಗಿ ಇಲ್ಲ ಸರ್ ಈಗ ನನಗೆ ಆಗಲ್ಲ, ಸೊ ಬೇರೆಯವರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಅವ್ರು ಟ್ರಾನ್ಸ್ಫರ್ ಆಪ್ಷನ್ಸ್ ಕೊಡ್ತಾರೆ. ಬಟ್ ಟ್ರಾನ್ಸ್ಪರೆಂಟ್ ಅಂಡ್ ಕ್ಲಿಯರ್. ದೇ ಆರ್ ವೆರಿ ಕ್ಲೀನ್ ಅಂಡ್ ಕ್ರಿಸ್ಪ್ ಆನ್ ದಿಸ್ ಸರ್. ವೆರಿ ನೈಸ್ ಟು ನೋ ಸರ್. ಸೊ ನಿಮ್ಗೇನಾದರೂ ಮೀಟ್ ಆ್ಯಂಡ್ ಈಟ್ ಫ್ರಾಂಚೈಸಿ ತೊಗೊಬೇಕು ಅಂತಿದ್ರೆ ಇಲ್ಲಿ ನಂಬರ್ ಹಾಕಿರ್ತೀವಿ, ಎನ್ಕ್ವೈರಿ ಮಾಡಿ. ಮರ್ತೋದೆ, ಈಗ ನಿಮಗೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಮತ್ತು ಈ ಬರ್ಗರ್ಗೆ ಫ್ರೈಡ್ ಚಿಕನ್ಗೆ ಬೇಕಾಗಿರೋ ಎಲ್ಲ ಕುಕಿಂಗ್ ಇಂಗ್ರೀಡಿಯೆಂಟ್ಸು ಮತ್ತು ಐಟಮ್ಸ್ ಬೇಕಾದರೆ ನೀವು ಇಂಡೆಂಟ್ ಏನಾದರೂ ಇವತ್ತು ಕೊಟ್ಟರೆ ನಿಮಗೆ ಎಷ್ಟು ಫಾಸ್ಟಾಗಿ ಡೆಲಿವರಿ ಸಿಗ್ಬೋದು? ಸೊ ಕಮಿಂಗ್ ಟು ದಿ ಇನ್ವೆಂಟ್ರಿ ಸರ್, ಫಸ್ಟ್ ಆಫ್ ಆಲ್ ಇಫ್ ಇನ್ ಕೇಸ್ ಇಫ್ ಯು ಆರ್ ಡನ್ ವಿತ್ ದಿ ಇನ್ವೆಂಟ್ರಿ ಆ್ಯಂಡ್ ನಿಮಗೆ ಇಮಿಡಿಯೇಟ್ಲಿ ಬೇಕಂದರೆ ನಿಯರ್ ಬೈ ಸ್ಟೋರ್ಸಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು, ಎಕ್ಸ್ಚೇಂಜ್ ಮಾಡ್ಕೊಂತೀವಿ ಸರ್. ನಾವು ಆರ್ಡರ್ ಪ್ಲೇಸ್ ಮಾಡಿದ್ದೀವಿ, ಸೊ ನನಗೆ ಎಮರ್ಜೆನ್ಸಿ ಬಿಸ್ನೆಸ್ಗೋಸ್ಕರ ನನಗೆ ಇನ್ವೆಂಟ್ರಿ ಬೇಕಂದರೆ ಅವ್ರು ಕೊಟ್ಬಿಡ್ತಾರೆ. ಸೊ ಒಂದೊಂದು ಏರಿಯಾಗೆ ಒಂದೊಂದು ಏರಿಯಾ ಮ್ಯಾನೇಜರ್ಸ್ ಇರ್ತಾರೆ, ಅವ್ರ ಏರಿಯಾ ಮ್ಯಾನೇಜರ್ಸ್ಗೆ ಒಂದು ಸ್ವಲ್ಪ ಹೇಳಿಬಿಟ್ರೆ ಅವರೇ ಅರೇಂಜ್ ಮಾಡಿಕೊಟ್ಬಿಡ್ತಾರೆ. ಇಲ್ಲಾಂದರೆ ಅವನು ನೆಕ್ಸ್ಟ್ ಇನ್ ಕೇಸ್ ಅದು ಆಗ್ತಾ ಇಲ್ಲ, ಸೊ ಏರಿಯಾ ಮ್ಯಾನೇಜರ್ಗೆ ಹೇಳಿದ್ರೆ ಅವ್ರ ಏರಿಯಾ ಮ್ಯಾನೇಜರ್ಸ್ ಡಿ ಸಿ ಅವ್ರು ಕಾಲ್ ಮಾಡ್ತಾರೆ, ಡಿ ಸಿ ನಮಗೆ ಪೋರ್ಟರಲ್ಲಿ ಡಿಸ್ಪ್ಯಾಚ್ ಮಾಡಿಕೊಡ್ಬೇಕು. ಸೂಪರ್. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದು ಫ್ರಾಂಚೈಸಿ ಓನರ್ ಕಡೆಯಿಂದ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಫ್ರಾಂಚೈಸಿ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂದರೆ ನಂಬರ್ ಇಲ್ಲಿ ಬರ್ತಾ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್, ಟೇಕ್ ಕೇರ್. ಸೊ ಈಗ ನಮ್ಮ ಜೊತೆ ಮೀಟ್ ಆ್ಯಂಡ್ ಈಟ್ನ CEO ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಿತಿನ್ ಅಪ್ಪಯ್ಯ ಅಂತ. ಸೊ ಈ ಮೀಟ್ ಆ್ಯಂಡ್ ಈಟ್ ಅನ್ನೋ ಒಂದು ಬ್ರ್ಯಾಂಡು ಯಾವ ಥರ ಸ್ಟಾರ್ಟ್ ಆಯಿತು, ಎಷ್ಟು ವರ್ಷ ಹಿಂದೆ ಸ್ಟಾರ್ಟ್ ಆಯಿತು, ಇದ್ರ ಹಿಂದೆ ಸ್ವಲ್ಪ ಹಿಸ್ಟ್ರಿ ತಿಳಿಸ್ಕೊಡಿ. ಬೇಸಿಕಲಿ ಇದು 2013 ಫಸ್ಟ್ ಲಾಂಚ್ ಆಗಿದ್ದು ಸ್ಟೋರು. ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ನಮ್ಮ ಪ್ಲ್ಯಾನ್, ಈ ಕಂಪನಿ ಬಗ್ಗೆ ಹೇಳಬೇಕು ಅಂದರೆ ದಿಸ್ ಇಸ್ ಕವಿ ಗ್ರೂಪ್ ಅಂತ ಪೇರೆಂಟ್ ಕಂಪನಿ. ಸೊ ಈಗ ನಾವು ಫ್ರಂಟ್ ಎಂಡಲ್ಲಿ ಕೌಂಟ್ ಫುಡೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಕವಿ ಗ್ರೂಪ್ ಇದು ಒಂದು ಕಾಂಗ್ಲೊಮೆರೇಟ್. ಸೊ ಬೇಸಿಕಲಿ ಏನಂದರೆ ರೈಟ್ ಫ್ರಮ್ ಬ್ರೀಡರ್ ಫಾರ್ಮ್, ಹ್ಯಾಚರಿ, ಫೀಡ್ ಫ್ಯಾಕ್ಟ್ರಿ, ಚಿಕನ್ ಪ್ರೊಸೆಸಿಂಗ್ ಸೆಂಟರ್, ಮತ್ತು ಸೆಂಟ್ರಲ್ ಕಿಚನ್ನು, ಡಿಸ್ಟ್ರಿಬ್ಯೂಷನ್ ಸೆಂಟರು, ಕೋಲ್ಡ್ ಸ್ಟೋರ್ ಮ್ಯಾನೇಜ್ಮೆಂಟು, ಮತ್ತು ರಿಟೇಲ್ ಸ್ಟೋರ್ಸು, ಮತ್ತು ಈ ಥರ ರೆಸ್ಟೋರೆಂಟ್ಸು. ಸೊ ಇದೆಲ್ಲ ಎಂಟೈರ್ ವ್ಯಾಲ್ಯೂ ಚೈನ್ ನಮ್ಮದಿದೆ. ಸೊ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿರಬೇಕು ಅಂದರೆ ಬ್ರೀಡರ್ ಫಾರ್ಮಿಂದ ಹಿಡಿದು ಕೊನೆಗೆ ಬರೋ ಪ್ರಾಡಕ್ಟ್ವರೆಗೂ ಕಸ್ಟಮರ್ಗೆ ಸಿಗೋವರೆಗೂ ಎಲ್ಲ ಚೈನು ನಮ್ಮದೇ ಇರೋದ್ರಿಂದ, ಪ್ಲಸ್ ನಮ್ಮ ನಾವು ಫಾರ್ಮರ್ಸ್ನ ಇಂಟಿಗ್ರೇಷನ್ ಫಾರ್ಮಿಂಗ್ ಅಂತೀವಿ ಅದಕ್ಕೆ. ಸೊ ನಮ್ಮ ಕೋಳಿ ಮರಿಗಳನ್ನ ಅವರು ಕೊಟ್ಟು ಅವರು ಹೈಜಿನಿಕಲ್ಲಿ ನಾವು ಕೊಡೋ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಪ್ರಕಾರ ಹೆಲ್ದಿ ಹೈಜಿನಿಕ್ ಕಂಡೀಷನಲ್ಲಿ ಚಿಕನ್ನ ಬೆಳೆಸಿ ಅದರಲ್ಲಿ ಹೆಲ್ದಿ ಚಿಕನ್ನ ನಾವು ಪಿಕ್ ಮಾಡಿ ನಾವು ಪಿಕ್ ಮಾಡೋದು ಅಂದರೆ ಬೇಸಿಕಲಿ ನಮ್ಮ ಹತ್ರ ವೆಟನರಿ ಡಾಕ್ಟರ್ಸ್ ಇರ್ತಾರೆ, ಕಂಪನಿಯಲ್ಲಿ ಡಾಕ್ಟರ್ಸ್ ಇರ್ತಾರೆ, ಆ್ಯಂಡ್ ವಿ ವಿಲ್ ಹ್ಯಾವ್ ಅವರ್ ಓನ್ ಲ್ಯಾಬ್ ಆಲ್ಸೋ. ಸೊ ಲ್ಯಾಬೊರೇಟರಿಯಲ್ಲಿ ಪ್ರತಿಯೊಂದು ಬ್ಯಾಚ್ ಟೆಸ್ಟ್ ಆಗಿ ಪ್ರತಿ ಕೋಳಿಗಳು ಹೆಲ್ದಿ ಇದೆ ಅಂತ ಆ ಬ್ಯಾಚ್ದು ನಮಗೆ ಸರ್ಟಿಫಿಕೇಶನ್ ಡಾಕ್ಟರ್ಸ್ ಕಡೆಯಿಂದ ಮತ್ತು ಈ ಲ್ಯಾಬ್ ಟೆಕ್ನಿಷಿಯನ್ಸ್ ಕಡೆಯಿಂದ ಬಂದ ಮೇಲೇ ಅದನ್ನು ನಾವು ಚಿಕನ್ ಪ್ರೊಸೆಸಿಂಗ್ ಸೆಂಟರಲ್ಲಿ ತೊಗೊಂಡೋಗಿ ಪ್ರಾಸೆಸ್ ಮಾಡಿ ಹೈಜಿನಿಕಲಿ ಕಸ್ಟಮರ್ಸ್ಗೆ ಒಂದು ಹೆಲ್ದಿ ಫುಡ್ನ ಕೊಡೋಣ ಅಂತ. ಈವನ್ ಇದು ವೆಸ್ಟರ್ನೈಸ್ಡ್ ಫುಡ್ ಆಗಿದ್ರು ಕೂಡ, like you said, fried chicken and burgers and things like that, but still the ingredients and the chicken what we use is quite healthy and safe. ಇದ್ರ ಹಿಂದ್ಗಡೆ ಒಂದು ಪೀಸ್ ಫ್ರೈಡ್ ಚಿಕನ್ ಹಿಂದ್ಗಡೆ ಇಷ್ಟೆಲ್ಲ ಸ್ಟೋರಿ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗ್ತಾ ಇರೋದು. ಸೊ ಸರ್, ನಾನು ಹೊರಗಡೆ ಮ್ಯಾರಿನೇಟ್ ಆಗಿ ಇಟ್ಟಿರುವಂಥ ಪ್ಯಾಕೆಟ್ಸ್ ನೋಡ್ತಾ ಇದ್ದೆ. ಸೊ ಅದಕ್ಕೆಲ್ಲ ನಾನು ತುಂಬ ಸರಿ ಟೇಸ್ಟ್ ಮಾಡಿದ್ದೀನಿ ಮೀಟ್ ಆ್ಯಂಡ್ ಈಟ್ನಲ್ಲಿ. ನಮ್ಮ ಒಂದು ಲೋಕಲ್ ಬಡ್ಸ್ಗೆ ಹೋಲ್ಕೊಳೋ ಅಂತ ಒಂದು ಟೇಸ್ಟ್ ಇದೆ. ಸೊ ಈ ಥರ ಈ ರೆಸಿಪಿ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಡಿ ಸರ್, ಯಾವ ಥರ ಅಂತ. ಬೇಸಿಕಲಿ ನಾನು ಹೇಳಿದಂಗೆ ನಮ್ಮದೇ ಸೆಂಟ್ರಲ್ ಕಿಚನ್ ಇದೆ. ಸೊ ಇಲ್ಲಿ ನಾವು ಇಂಡಿಯನ್ ಪ್ಯಾಲೆಟ್ಗೆ ಸೂಟ್ ಆಗೋ ಥರ ಟ್ವೀಟ್ ಮಾಡ್ಕೊಂಡು ಅದನ್ನು. ಸೊ ಪ್ಲಸ್ ನಮ್ಮದು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಇದೆ.
ಸೊ ಪ್ರತಿ ವರ್ಷ ನೀವು ಮೆನ್ಯುವಲ್ಲಿ ನೋಡಿರ್ಬೋದು, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. ಇಟ್ಸ್ ನಾಟ್ ಜಸ್ಟ್ ಫ್ರೈ ಚಿಕನ್ ಬರ್ಗರ್ ಅಂತ ಒಂದು 2 ವೆರೈಟಿ ಇಟ್ಟಿರೋ ಥರ ಔಟ್ಲೆಟ್ ಅಲ್ಲ. ಸೊ ವಿ ಹ್ಯಾವ್ ವೆರೈಟಿ ಆಫ್ ಬರ್ಗರ್ಸ್, ಪ್ರಾಬಬ್ಲಿ ಆಲ್ಮೋಸ್ಟ್ ಅರೌಂಡ್ 18 ವೆರೈಟೀಸ್ ಆಫ್ ಬರ್ಗರ್ಸ್ ಇದೆ. ಫ್ರೈಡ್ ಚಿಕನಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಮತ್ತು ಈವನ್ ಗ್ಲೇಸ್ಡ್ ಫ್ರೈಡ್ ಚಿಕನ್ ಅಂತ ಇದೆ. ಸೊ ಇಂಡಿಯನ್ ಪ್ಯಾಲೆಟ್ಗೆ ಸೂಟ್ ಆಗೋ ಥರ ಕೆಲವು ನಾವು ಅದನ್ನು ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ. ಅದಲ್ದಿರ ನಮ್ಮ ಸೆಂಟ್ರಲ್ ಕಿಚನ್ನಲ್ಲಿ ತಯಾರಾಗಿ ಇದು ನಾವು ಎಲ್ಲ ಔಟ್ಲೆಟ್ಸ್, ವಿ ಹ್ಯಾವ್ ಅರೌಂಡ್ 250+ ಔಟ್ಲೆಟ್ಸ್ ಅಕ್ರಾಸ್ ದ ಕಂಟ್ರಿ. ಸೊ ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಅಸ್ಸಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ಕೇರಳ. ಸೊ ಇಲ್ಲೆಲ್ಲ ಕಡೆ ನಮ್ಮ ಔಟ್ಲೆಟ್ ಸ್ಪ್ರೆಡ್ ಆಗಿದೆ. ಸೊ ಇನ್ಫ್ಯಾಕ್ಟ್ ವಿ ವಿಲ್ ಬಿ ವೆರಿ ಸೂನ್ ಎ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್. ಸೊ ಎಲ್ಲ ನಮ್ಮ ಸೆಂಟ್ರಲ್ ಕಿಚನ್ನಲ್ಲಿ ತಯಾರಾಗಿ ನಮ್ಮ ಕೋಲ್ಡ್ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಥ್ರೂ ಸೇಫ್ ಆಗಿ, ಹೈಜಿನಿಕ್ ಆಗಿ, ಈವನ್ ಇದೆಲ್ಲ ವ್ಯಾಕ್ಯೂಮ್ ಪ್ಯಾಕ್ ಆಗಿ ನೀಟಾಗಿ ಹೋಗಿರುತ್ತೆ. ಯಾವುದೇ ರೀತಿಯಾದ ಈ ಟ್ರಾನ್ಸ್ಪೋರ್ಟೇಷನ್ನಲ್ಲೂ ಕೂಡ ಯಾವುದೇ ಒಂದು ಕಂಟ್ಯಾಮಿನೇಷನ್ ಆಗದೆ ಇರೋ ಥರ ನಾವು ಅದನ್ನು ನೋಡಿಕೊಂಡು ಅದನ್ನು ಔಟ್ಲೆಟ್ಸ್ಗೆ ತಲುಪಿಸ್ತೀವಿ. ಸೊ ಅದನ್ನು ಅವರು ಪ್ರಿಪೇರ್ ಮಾಡಿ ಕಸ್ಟಮರ್ಸ್ಗೆ ಸರ್ವ್ ಮಾಡ್ತಾರೆ. ಸರ್, ನಾನು ಫ್ರಾಂಚೈಸಿ ಓನರ್ ಹತ್ರ ಮಾತಾಡ್ತಾ ಇದ್ದೆ. ಸೊ ಕ್ವಾಲಿಫೈಡ್ ಚೆಫ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ನಿಮ್ಮಲ್ಲಿ ಏನಾದರೂ ಅಕಾಡೆಮಿ ಇದೆಯಾ ಸರ್? ಅವ್ರನ್ನ ಟ್ರೈನ್ ಮಾಡಿ ಪ್ರತಿಯೊಂದು ಬ್ರಾಂಚ್ಗೆ ಡಿಪ್ಲಾಯ್ ಮಾಡೋಕ್ಕೆ ಯಾವ ಥರ ನೀವು ಅವ್ರನ್ನ ಕ್ವಾಲಿಫೈ ಮಾಡ್ತೀರಾ? ಸರ್, ಇಲ್ಲೇನಂದರೆ ಕ್ವಾಲಿಫೈಡ್ ಶೆಫ್ಸ್ ಅಂತ ಬೇಕಾಗಲ್ಲ. ಸೊ ಈ ಬಿಸ್ನೆಸ್ ಮಾಡೆಲ್ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಫ್ರಾಂಚೈಸೀಸ್ಗೆ ಯಾರೇ ಒಬ್ಬರು IT ಪ್ರೊಫೆಷ್ನಲ್ ಆಗಿರ್ಬೋದು, ಅಥವಾ ಅವರು ಒಂದು ಹೌಸ್ ವೈಫ್ ಆಗಿರ್ಬೋದು, ಅಥವಾ ಇನ್ನೊಬ್ರು ಆಗಿರ್ಬೋದು, ಈಸಿಯಾಗಿ ಇದನ್ನು ಮೇಂಟೈನ್ ಮಾಡುವ ಥರ ನಾವು ಈ ಬಿಸ್ನೆಸ್ ಮಾಡೆಲ್ನ ಸೆಟ್ ಮಾಡಿದ್ದೀವಿ. ಸೊ ಕಸ್ಟಮರ್ಸ್ಗೆ ಹೈ ಕ್ವಾಲಿಟಿ ಫುಡ್ಡು ನಾವು ನಮ್ಮ ಸೆಂಟ್ರಲ್ ಕಿಚನಲ್ಲಿ ಮಾಡಿ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಇವರಲ್ಲಿ ಜಸ್ಟ್ ಹೀಟ್ ಮಾಡಿ ಕುಕ್ ಮಾಡಿ ಸರ್ವ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಸ್ಟೋರ್ ಲೆವೆಲಲ್ಲಿ ಶೆಫ್ ಅಂತ ಬೇಕಾಗಲ್ಲ. ಯಾವುದೇ ಒಬ್ಬ ಲೇಬರ್ ಸಿಕ್ಕಿದ್ರು ನಾವು ಅವ್ರನ್ನ ಟ್ರೈನ್ ಮಾಡಿ ಈಸಿಯಾಗಿ ಕಸ್ಟಮರ್ಗೆ ನಾವು ಯಾವುದೇ ಇದು ಟೇಸ್ಟ್ ಆಲ್ಟರ್ ಆಗದೆ, ಪ್ಲಸ್ ಯಾವುದೇ ರೀತಿಯಾದ ಕಂಟಾಮಿನೇಷನ್ ಆಗದೆ ಕಸ್ಟಮರ್ಗೆ ಒಳ್ಳೆ ಫುಡ್ ಕೊಡೋ, ಟೇಸ್ಟಿ ಫುಡ್ ಸರ್ವ್ ಮಾಡೋಕ್ಕೆ ನಾವು ಬಿಸ್ನೆಸ್ ಮಾಡೆಲ್ನ ಆ ಥರ ಡೆವಲಪ್ ಮಾಡಿದ್ದೀವಿ. ಸೂಪರ್ ಸರ್. ಸರ್, ಇನ್ನು ಫ್ರಾಂಚೈಸಿ ವಿಚಾರಕ್ಕೆ ಬರೋದಾದರೆ ಎಷ್ಟು ಮಿನಿಮಮ್ ಜಾಗ ಬೇಕಾಗ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು ಸರ್? ಸರ್, ನಮ್ಮದು 2 ಥರ ಫಾರ್ಮ್ಯಾಟ್ ಇದೆ. ಒಂದು ಟೇಕ್ ಅವೇ ಫಾರ್ಮ್ಯಾಟು ಮತ್ತು ಡೈನ್ ಇನ್ ಫಾರ್ಮ್ಯಾಟು. ಸೊ ಡೈನ್ ಇನ್ ಫಾರ್ಮ್ಯಾಟ್ ಸ್ಟಾರ್ಟ್ಸ್ ಫ್ರಮ್ 350 ಆ್ಯಂಡ್ ಅಬೌವ್, ಯೂಶಲಿ 400 to 600 ಸ್ಕ್ವೇರ್ ಫೀಟ್ ವಿ ಪ್ರಿಫರ್ ಫಾರ್ ದ ಡೈನ್ ಇನ್ ಫಾರ್ಮ್ಯಾಟ್. ಮತ್ತು ಟೇಕ್ ಅವೇ ಫಾರ್ಮ್ಯಾಟ್ಗೆ 250 ಬಿಲೋ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಥಿಯೇಟ್ರ್ ಮುಂದೆ ಆಗಲಿ, ಕೆಲವು ಮಾಲ್ ಮುಂದೆ ಆಗಲಿ, ಇಂಥ ಕಡೆ ಆದರೆ ಟೇಕ್ ಅವೇ ಫಾರ್ಮ್ಯಾಟ್ ನಡೆಯುತ್ತೆ. ಸೊ ಯು ಕ್ಯಾನಾಟ್ ಅಫೋರ್ಡ್ ಫಾರ್ ಅ ಬಿಗರ್ ಸ್ಪೇಸ್ ಓವರ್ ದರ್ ಆ್ಯಂಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಆಸ್ ವೆಲ್. ಬಟ್ ಇನ್ ಟೇಕ್ ಅವೇ ಇನ್ ಡೈನ್ ಇನ್ ಫಾರ್ಮ್ಯಾಟ್ ಈ ಥರ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಇರುವಂಥ ಕಮರ್ಷಿಯಲ್ ಪ್ಲೇಸಸ್ಸಲ್ಲಿ, ಸೊ ಡೈನ್ ಇನ್ ಫಾರ್ಮ್ಯಾಟ್ ವಿಲ್ ಬಿ ಎ ಗುಡ್ ಆಪ್ಷನ್ ಫಾರ್ ಕಸ್ಟಮರ್ಸ್ ಟು ಕಮ್ ಆ್ಯಂಡ್ ಎಂಜಾಯ್ ದ ಮೀಲ್ ಆಸ್ ಎ ಆರ್ಡರ್. ಮತ್ತು ಇನ್ನೊಂದು ವಿಚಾರ ಕೇಳಬೇಕು ಅನ್ಸ, ಈಗ ನೀವು ಫ್ರಾಂಚೈಸಿ ಕೊಡ್ತೀರಾ, ಅವರು ಬರ್ತ್ಡೇ ಪಾರ್ಟೀಸ್ ಅಂದರೆ ಯಾವುದಾದ್ರು ಈವೆಂಟ್ಸ್ಗೆ ಏನಾದರೂ ಅವ್ರ ಕಡೆಯಿಂದ ಬಲ್ಕಲ್ಲಿ ಆರ್ಡರ್ ಏನೋ ತೊಗೊಳ್ತಾರ ಎಲ್ಲ ಬ್ರಾಂಚಸ್ನಲ್ಲಿ? ಅಫ್ಕೋರ್ಸ್ ಸರ್, ಬರ್ಡೇ ಪಾರ್ಟೀಸು ನಡೆಯುತ್ತೆ ರೆಸ್ಟೋರೆಂಟ್ಸಲ್ಲಿ. ಮತ್ತು ಈವನ್ ಈ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಲಿ, ಕೆಲವು ಸ್ಕೂಲ್ಸು ಅವರ ಒಂದು ಫಂಕ್ಷನ್ಸ್ಗೆ ನಮ್ಮ ಹತ್ರ ಬಲ್ಕಾಗಿ, ಇನ್ಫ್ಯಾಕ್ಟ್ ನಮ್ಮ ಕಾರ್ಪೊರೇಟ್ ಆಫೀಸ್ನ ಅವರು ರೀಚ್ ಮಾಡಿ ಇದು ಮಾಡ್ತಾರೆ. ನಾವು ನಿಯರ್ ಬೈ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಮಲ್ಯಾದಿತಿಯಲ್ಲೂ ನಮ್ಮದು ನಡೀತು, ಅಂಥ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ತಿರ ಇರುವಂಥ ರೆಸ್ಟೋರೆಂಟ್ ಥ್ರೂ ನಾವು ಸರ್ವ್ ಮಾಡ್ತೀವಿ. ಸೂಪರ್ ಸರ್. ಸೊ ಫ್ರಾಂಚೈಸಿ ನಂಬಿ ತೊಗೊಂಡ್ರೆ ಆರಾಮಾಗಿ ಅವರು ಒಂದು ಇನ್ವೆಸ್ಟ್ಮೆಂಟ್ನ ಖಂಡಿತ ಎವ್ರಿ ಮಂತ್ ಒಂದು ಒಳ್ಳೆ ಸರ್. ಯಾವುದೇ ಒಂದು ಬಿಸ್ನೆಸ್ಸಲ್ಲೂ ರಿಸ್ಕ್ ಅಂತ ಇದ್ದೇ ಇರುತ್ತೆ. ಬಟ್ ನಮ್ಮದು ಸಕ್ಸಸ್ ರೇಟ್ ನಾನು ಹೇಳಬೇಕು ಅಂತಂದರೆ 100% ಅಲ್ಲಿ 96% ಆಫ್ ಅವರ್ ಸ್ಟೋರ್ಸ್ ಆರ್ ಪ್ರಾಫಿಟಬಲ್ ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಬೀನ್ ಕನ್ಸಿಸ್ಟೆಂಟ್ ಇನ್ ದಟ್ ಮ್ಯಾನರ್. ಕೆಲವುದು ಎಲ್ಲೋ ಒಂದು 4-5% ನಮ್ಮದು, ಇನ್ಫ್ಯಾಕ್ಟ್ ದಟ್ಸ್ ಎ ವೆರಿ ಗುಡ್ ನಂಬರ್ ಇಫ್ ಯು ಸೇ ಆಸ್ ಅ ಬಿಸ್ನೆಸ್ ರಿಸ್ಕ್. 96% ಆಫ್ ದ franchises are pretty happy and in fact I must say 100% of the franchises are happy and they are retained with us. ಬಟ್ 96% ಇಸ್ ಅವರ್ ಪ್ರಾಫಿಟ್ ಮೇಕಿಂಗ್ ಸ್ಟೋರ್ಸ್. ಕೆಲವು ಸ್ಟೋರ್ಗಳು ರಾಂಗ್ ಲೊಕೇಶನಿಂದ ಆಗಲಿ, ಅಥವಾ ರೋಡ್ ರಿಪೇರಿಗಳು, ಇನ್ನೊಂದು ಆ ಥರ ಏನೋ ಒಂದು ನಡೀತಾ ಇರುತ್ತಲ್ಲ, ಆ ಥರ ಟೈಮಲ್ಲಿ ಒಂದೊಂದು ಸ್ಟೋರ್ಗಳು ಒಂದೊಂದು ಟೈಮಲ್ಲಿ ಅಷ್ಟು ಪ್ರಾಫಿಟಬಲ್ ಆಗಿ ಇಲ್ಲದೆ ಇರ್ಬೋದು. ಬಟ್ ಮೆಜಾರಿಟಿ 96% ಆಫ್ ದ ಸ್ಟೋರ್ಸ್ ಆರ್ ಮೇಕಿಂಗ್ ಹ್ಯೂಜ್ ಪ್ರಾಫಿಟ್ಸ್. ಆ್ಯಂಡ್ ಕೊನೆದಾಗ ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟು ಎಷ್ಟೋ ಸ್ಟೋರ್ಗಳು, ಇನ್ಫ್ಯಾಕ್ಟ್ ಐ ಶುಡ್ ಸೇ ಮೆಜಾರಿಟಿ ಆಫ್ ದ ಸ್ಟೋರ್ಸ್ 6 ತಿಂಗಳಲ್ಲಿ ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ತೆಗೆದಿರುವಂಥ ಘಟನೆಗಳು ಸುಮಾರು ನಡೀತಾನೆ ಇರುತ್ತೆ. ಅದು ಅಲ್ದಿರೆ ನಾವು ಹೇಳೋದು ವಿತಿನ್ 2 years ನೀವು ಹಾಕಿರೋ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡುತ್ತೆ ಅಂತ. ಬಟ್ ಮೆನಿ ಸ್ಟೋರ್ಸ್ ಆರ್ ಮೇಕಿಂಗ್ ಮಚ್ ಬಿಫೋರ್ ದಟ್. ಸೊ ಇನ್ನೂ ಡೀಟೇಲ್ ಆಗಿ ಏನಾದರೂ ನೀವು ತಿಳ್ಕೊಬೇಕು ಅಂದರೆ ದಯವಿಟ್ಟು ಫ್ರಾಂಚೈಸಿ ಎನ್ಕ್ವೈರಿ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ.
ಫುಲ್ ಡೀಟೇಲ್ಸ್ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ವಲ್ಪ ಏನಾದರೂ ಮೀಟ್ ಆ್ಯಂಡ್ ಈಟಿಂದ ಟೇಸ್ಟ್ ಮಾಡಿ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ. ಸೊ ಈಗ ತಾನೇ ಫ್ರಾಂಚೈಸಿ ಓನರ್ನ ಮಾತಾಡಿಸ್ದೆ, ಕಂಪ್ನಿ CEO ಮಾತಾಡಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಅಂತ ನಂಬ್ತೀನಿ. ಆ ಮೀಟ್ ಆ್ಯಂಡ್ ಈಟ್ ಫ್ರಾಂಚೈಸಿ ಸ್ಟಾರ್ಟ್ ಮಾಡಬೇಕು ಅಂದರೆ ಫುಲ್ ಟೈಮ್ ಏನು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಟೈಮ್ನ ಸೊ ನೀವೇನಾದರೂ ಬೇರೆ ಕೆಲಸ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಹೌಸ್ ವೈಫ್ಸ್ ಆಗಲಿ ಬೇರೆ ಕಡೆ ಒಂದು ಕೆಲಸ ಮಾಡಿಕೊಂಡು ಇದನ್ನು ಒಂದು ಪಾರ್ಟ್ ಟೈಮ್ ಮಾಡಬೇಕು ಅಂದ್ರೂ ಆರಾಮ್ಸೆ ಮಾಡ್ಬೋದು. ಎಲ್ಲ ಸೆಟಪ್ಪು ಮೀಟ್ ಆ್ಯಂಡ್ ಈಟ್ ಕಂಪ್ನಿಯವ್ರು ಮಾಡಿಕೊಡ್ತಾರೆ. ಈಗ ನನ್ನ ಮುಂದೆ ತುಂಬ ವೆರೈಟೀಸ್ ಆಫ್ ಮೀಟ್ ಆ್ಯಂಡ್ ಈಟ್ದು ನಾನ್ ವೆಜ್ ಡಿಶಸ್ಸು ಮತ್ತು ವೆಜ್ ಡಿಶಸ್ ಇದೆ. ಸೊ ನಾನು ಇಷ್ಟು ಟೇಸ್ಟ್ ಮಾಡೋಕ್ಕಾಗೋದಿಲ್ಲ. ತುಂಬ ಕಣ್ಕುಗ್ತಾ ಇರೋವಂಥ ಒಂದು ಡಿಶಸ್ನ ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡಿ. ಇಲ್ಲಿ ಒಂದು ಫ್ರೆಂಚ್ ಫ್ರೈಸ್ ಇದೆ, ಮತ್ತು ಫ್ರೈಡ್ ಮೋಮೋಸ್ ಇದೆ, ಒಂದು ವೆಜ್ ಬರ್ಗರು, ಮತ್ತು ಇಲ್ಲಿ ಮೋಮೋಸ್ ಇದೆ ಸ್ಟೀಮ್ ಮಾಡಿರೋವಂಥದ್ದು, ನಗ್ಗೆಟ್ಸ್ ಇದೆ. ಸೊ ಇದು ಒಂದು ಪನ್ನೀರ್ ಫ್ರೈಸ್ ಇದೆ. ಅದಾದಮೇಲೆ ಇವರ ಒಂದು ಸಿಗ್ನೇಚರ್ ಫ್ರೈಡ್ ಚಿಕನ್ನು, ಇಲ್ಲಿ ವಿಂಗ್ಸ್ ಇದೆ, ಮತ್ತು 2 ನಾನ್ ವೆಜ್ ಬರ್ಗರು. ಇಲ್ಲಿ ಬಾಕ್ಸಲ್ಲಿ ಪಾಪ್ಕಾರ್ನ್ ಇದೆ, ಚಿಕನ್ ಪಾಪ್ಕಾರ್ನ್, ಮತ್ತು ಇಲ್ಲಿ ಒಂದು ತಂದೂರಿ ಸ್ಟೈಲ್ನಲ್ಲಿ ಕಾಣಿಸುತ್ತೆ. ತುಂಬ ಸಾಸ್ ಮೇಲೆ ಹಾಕಿದ್ದಾರೆ, ಜ್ಯೂಸಿಯಾಗಿ ಕಾಣಿಸುತ್ತೆ. ಸೊ ಖಂಡಿತ ಟ್ರೈ ಮಾಡಬೇಕು ಇದನ್ನು. ಇವರ ಒಂದು ಫ್ರೈಡ್ ಚಿಕನ್ನು ಲೆಗ್ ಪೀಸ್ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಲೇಯರು. ಸೊ ಸಿಕ್ಕಾಪಟ್ಟೆ ಕೋಟಿಂಗ್ ಇರೋದಿಲ್ಲ, ಒಂದು ಲೈಟ್ ಕೋಟಿಂಗ್ ಇರುತ್ತೆ ಬೇರೆ ಫ್ರೈಡ್ ಚಿಕನ್ಗೆ ಕಂಪೇರ್ ಮಾಡಿದ್ರೆ. ಸೊ ನಿಮಗೆ ಜಾಸ್ತಿ ಆ ಒಂದು ಹಿಟ್ಟದು ಒಂದು ಕೋಟಿಂಗ್ ಸಿಗೋದಿಲ್ಲ ಈ ಫ್ರೈಡ್ ಚಿಕನ್ನಲ್ಲಿ. ಸೊ ಒಂದು ಬೈಟ್ ತೊಗೊಂಡು ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ. ಸಿಕ್ಕಾಪಟ್ಟೆ ಟೆಂಡರ್ ಚಿಕನ್ನು, ತುಂಬ ಜ್ಯೂಸಿ ಇದೆ ಒಳಗಡೆ. ನಾನು ಆಗಲೇ ಹೇಳ್ದಂಗೆ ಹೆಚ್ಚು ಕೋಟಿಂಗ್ ಇಲ್ಲ ಈ ಒಂದು ಫ್ರೈಡ್ ಚಿಕನ್ಗೆ. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಮಸಾಲೆ ಎಲ್ಲ ಒಳಗಡೆ ಹಿಡಿದಿದೆ ಅಂತಲೇ ಹೇಳ್ಬೋದು. ಸೂಪರ್ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಪರ್ಫೆಕ್ಟಾಗಿ ಫ್ರೈ ಮಾಡಿ ಕೊಟ್ಟಿದ್ದಾರೆ. ತುಂಬ ಜನ ಆಲ್ರೆಡಿ ಟೇಸ್ಟ್ ಮಾಡಿರ್ತೀರ, ಎಲ್ಲ ಏರಿಯಾನಲ್ಲೂ ಮೀಟ್ ಆ್ಯಂಡ್ ಈಟ್ ಇದೆ. ಸೊ ನಿಮಗೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿದ್ದೀವಿ, ಆಗಾಗ ನಂಬರ್ ಮೆನ್ಷನ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ಮಾಡಿ, ಫ್ರಾಂಚೈಸಿ ಬಗ್ಗೆ ಎನ್ಕ್ವೈರಿ ಮಾಡಿ. ಆಹಾ, ಇದು ಖಂಡಿತ ಮಿಸ್ ಮಾಡಬೇಡಿ, ಒಳ್ಳೆ ಮಜಾ ಕೊಡ್ತಾ ಇದೆ. ಸ್ವಲ್ಪ ಸ್ಪೈಸಿನೂ ಇದೆ, ಬಾಯ್ಸ್ಗೆಲ್ಲ ಇಷ್ಟ ಆಗುತ್ತೆ. ನಾನು ಈ ಥರ ಒಂದು ಡಿಶ್ ಎಲ್ಲೂ ಟ್ರೈ ಮಾಡಿಲ್ಲ ರೀಸೆಂಟ್ ಟೈಮಲ್ಲಿ. ಸೊ ಒಳ್ಳೆ ಸ್ಪೈಸಿ ಇದೆ, ಒಳ್ಳೆ ಚಿಕನ್ನು ಪರ್ಫೆಕ್ಟಾಗಿ ಬೇಯಿಸಿದ್ದಾರೆ, ಉಪ್ಪು ಖಾರ ಹಿಡಿದಿದೆ. 100% ಟ್ರೈ ಮಾಡ್ಬೋದು ಇದನ್ನು ನಂಬಿ. ಸೊ ಇದು ಮಿಸ್ ಮಾಡಬೇಡಿ. ನೀವು ಯಾವುದೇ ಒಂದು ಮೀಟ್ ಆ್ಯಂಡ್ ಈಟ್ ಒಂದು ಬ್ರಾಂಚ್ಗೆ ಹೋದರೆ ಇದು ಖಂಡಿತ ಟ್ರೈ ಮಾಡಿ. ಒಂದು ಬಿಗ್ ಬೈಟ್ ತೊಗೊಂಡ್ಬಿಡ್ತೀನಿ ಬರ್ಗರ್ದು, ವೆಜ್ ಬರ್ಗರ್ ಇದು. ಸೂಪರ್, ತುಂಬ ಚೆನ್ನಾಗಿದೆ. ಆ ಮೇವು ಹಾಕಿರೋದು ಸೂಪರ್, ತುಂಬ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ. ಆಗಾಗ ಸಿಗುವಂಥ ಆನಿಯನ್ನು ಸೂಪರ್ ಮಜಾ ಕೊಡ್ತಾಯಿದೆ, ಮಸ್ಟ್ ಟ್ರೈ. ಸೊ ನಾನು ಈ ಬರ್ಗರ್ ಮುಗಿಸಿ ಈ ಒಂದು ಮೊಜಿಟೋ ಮುಗಿಸ್ಬಿಟ್ಟು ಔಟ್ ಸಿಗ್ತೀನಿ. ಈಗ ತಾನೇ ಹ್ಯೂಜ್ ವೆರೈಟೀಸ್ ಆಫ್ ಡಿಶಸ್ನ ಟ್ರೈ ಮಾಡಿದೆ ಮೀಟ್ ಆ್ಯಂಡ್ ಈಟ್ ಅವರ ಒಂದು ಕಡೆಯಿಂದ. ನಾನು ಆರ್ಡರ್ ಮಾಡಿದಂಥ ಎಲ್ಲ ಡಿಶಸ್ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಯಾವುದಾದ್ರೂ ಮೀಟ್ ಆ್ಯಂಡ್ ಈಟ್ ಬ್ರಾಂಚ್ಗೆ ಹೋದರೆ ನಾವು ತೋರಿಸಿರೋವಂಥ ಡಿಶಸ್ಸು ಮತ್ತು ನಾನು ಟ್ರೈ ಮಾಡಿರೋವಂಥ ಡಿಶಸ್ನ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಫ್ರಾಂಚೈಸಿ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಎನ್ಕ್ವೈರಿ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ತೊಗೊಳ್ಳಿ. ಈ ಕಂಪನಿ CEO ಮಾತಾಡಿಸ್ವಿ, ಮತ್ತು ಈ ಬ್ರಾಂಚ್ನ ಒಂದು ಓನರ್ನೂ ಮಾತಾಡಿಸ್ವಿ. ಯಾವ ಥರ ರನ್ ಮಾಡ್ತಾ ಇದ್ದಾರೆ, ಯಾವ ಥರ ಎಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ರು ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿ ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ದರೆ ಜಾಸ್ತಿ ಜನಕ್ಕೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಚಾನಲ್ ಅಂತಲ್ಲ, ಒಳ್ಳೆ ಕನ್ನಡ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಜೊತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.